ಈಗ ತಾನೇ ತೆರಿಗೆ ಸಲಹೆಗಾರರು ಹೇಳ್ತಾ ಇದ್ರು, ಟೆರರಿಸಂ ಅಲ್ಲ ಇದು, ಪ್ರಕ್ರಿಯೆಯಲ್ಲಿ ಸ್ವಲ್ಪ ಲೋಪದೋಷಗಳಿರಬಹುದು, ಹಾಗಾಗಿ ಕಿರುಕುಳ ಅನ್ನುವಂಥ ಪದ ಬಳಕೆ ಗುಡ್ ಅಂತ. ಬಟ್ ಆದರೆ ಎನಿವೇ ಈಗ ಕಾಂಗ್ರೆಸ್ ನಾಯಕರು ಕೂಡ ಟೆರರಿಸಂ ಅಂತ ಅದನ್ನ ಹೇಳ್ತಿದ್ದಾರೆ. ಪ್ರಮುಖವಾಗಿ ಮೋಹನ್ ದಾಸ್ ಪೈ ಅವರು ಕೂಡ ಟ್ವೀಟಲ್ಲಿ ಆ ವಿಚಾರವನ್ನು ಉಲ್ಲೇಖ ಮಾಡೋದ್ರಿಂದ ಆ ಟೈಟಲ್ ಇಂದ ಚರ್ಚೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಮುರಳಿ ಸರ್, ನಿಮ್ಮ ರಿಯಾಕ್ಷನ್ ತಗೊಳ್ತೀನಿ. ಅದಕ್ಕೂ ಮುಂಚೆ ಒಂದು ಕ್ವಿಕ್ ರಿಯಾಕ್ಷನ್ 3 ಜನಕ್ಕೆ ತಗೊಂಡ್ಬಿಡ್ತೀನಿ ಸರ್, ಪಕ್ಷದ ವಕ್ತಾರರದ್ದು. ನರಸಿಂಹಮೂರ್ತಿ ಸರ್, ಏನೋ ಇನ್ಕ್ಲೂಡ್ ಮಾಡ್ತಾ ಇದ್ರಿ ಸರ್ ತಮ್ಮ ಮಿತ್ರ ಪಕ್ಷದ ದಿಲೀಪ್ ಸರ್ ಮಾತಾಡುವಾಗ, ಏನ್ ನಿಮ್ಮ ಅಭಿಪ್ರಾಯ ಅಂತ? ಮೇಡಮ್, ಇದು ನೀವೇನು ಟೆರರಿಸಂ ಅಂತ ತೋರಿಸ್ತಾ ಇದ್ದೀರಾ, ಇದು ಒಂದು ಸ್ವತಂತ್ರ ಸಂಸ್ಥೆ. ಈ ಸ್ವತಂತ್ರ ಸಂಸ್ಥೆ ಇದ್ದಾಗ ಸರ್, ಸ್ವತಂತ್ರ ಸಂಸ್ಥೆ ಅಂತ ನೀವುಗಳು ಹೇಳ್ಬೋದು, ಜನ ಒಪ್ಪಲ್ಲ ಸರ್. ಅಲ್ಲ ಮೇಡಮ್, ನಾನು ಲೋಕಾಯುಕ್ತದ ಸೇರಿ ಹೇಳಿದೆ ಆಗ್ಲೇ, ನೀವು ಈಗ ಅವ್ರು ಮಾಡೋವೆಲ್ಲ ಸರಿಯಾಗಿರ್ತವೆ. ಈಗ ಬಟ್ ಅದಕ್ಕೆ ಮೇಡಮ್ ಒಂದು ನಿಮಿಷ IT ಬಗ್ಗೆ ಹೇಳ್ಬಿಡ್ತೀನಿ ಮೇಡಮ್. ನನಗೆ ಗೊತ್ತಿರೋ ಪರಿಜ್ಞಾನದಲ್ಲಿ IT ಇಲಾಖೆ ಅದು FIR ಮಾಡಲ್ಲ, ಆಮೇಲೆ ತೊಂದರೆ ಕೊಡಲ್ಲ, ಕಿರುಕುಳ ಕೊಡಲ್ಲ. ಅವರು ಹಣ ಅಥವಾ ಅವರ ಹಣದ ದಾರಿನ ಅವರು ಹುಡುಕ್ತಾರೆ. ಒಂದು ವೇಳೆ ಹಣ ಸಿಕ್ಕಾಕೊಂಡಾಗ 100 ಕೋಟಿ ನನ್ನ ಹತ್ರ ಸಿಕ್ಕಾಕೊಂತು ಅಂದ್ರೆ ನನ್ನ ಹತ್ರ ಟ್ಯಾಕ್ಸ್ ಕಟ್ಸ್ಕೊಂಡು ಬಿಟ್ಬಿಡ್ತಾರೆ, ನನಗೇನು ತೊಂದರೆ ಕೊಡಲ್ಲ. ನಿಯಮಬದ್ಧವಾಗಿ ತೆರಿಗೆ ವಂಚನೆ ಆಗಿರೋದನ್ನ ರಿಕವರ್ ಮಾಡ್ಕೊಂಡ್ರೆ ತಪ್ಪಲ್ಲ ಸರ್, ತಪ್ಪಲ್ಲ ಅಂತ ಹೇಳೋದು. ಸ್ವಲ್ಪ ಸರಿ ಮಾಡ್ತೀನಿ. ಏನೋ ಒಂದಷ್ಟು ಆಭರಣಗಳು ಹಣ ಸಿಕ್ತು ಅಂದರೆ ಮಹಜರ್ ಮಾಡೋಕ್ಕೆ, ಅದನ್ನು ಸೀಸ್ ಮಾಡ್ಕೊಂಡು ಹೋಗೋಕ್ಕೆ ಸುತ್ತಮುತ್ತಲು ಒಂದಷ್ಟು ಜನನ ಕರೆದು ನೀನು ನಿಂತ್ಕೋ ನೋಡು, ಇಲ್ಲೆಲ್ಲ ಇದೆ, ತೊಗೊಂಡೋಗ್ತಾ ಇದ್ದೀವಿ ಅಂತ ಎಷ್ಟೋ ಸಲ ನಿಮ್ಮ ಕ್ಯಾಮ್ರಾ ಮನೆಗಳಲ್ಲಿ ಲಾರಿಯಲ್ಲಿ ತುಂಬಿಸ್ಕೊಂಡು ಹೋಗೋದು ತೋರಿಸಿದ್ದಾರೆ. ಮುಂದುವರಿಸಿ, ಅವ್ರ ಟೈಮ್ ನಾನು ಹಾಳು ಮಾಡೋದು ಬೇಡ. ನನಗೆ ಗೊತ್ತಿರೋ, ಅದಕ್ಕೆ ಈಗ ತಜ್ಞರಿದ್ದಾರೆ ಇಲ್ಲೇ ಪಕ್ಕದಲ್ಲಿ, ನನಗೆ ಗೊತ್ತಿರೋ ವಿಚಾರ ಅಷ್ಟೇ ನಾನು ಹೇಳಲಿಕ್ಕೆ. ನೋಡಿ ಮೇಡಮ್, ಈಗ ಇವರು ಕರೆಕ್ಟಾಗಿ ಯಾವುದೇ ವ್ಯಕ್ತಿ ಕರೆಕ್ಟಾಗಿ ನಾವು ಇನ್ಕಮ್ ಟ್ಯಾಕ್ಸ್ ಕಟ್ಕೊಂಡು ಬಂದಿದ್ರೆ, ಕರೆಕ್ಟಾಗಿ ಲೀಗಲ್ ಆಗಿ ವ್ಯವಹಾರ ಮಾಡ್ಕೊಂಡು ಬಂದಿದ್ರೆ, ನಾನು ಅವಾಗಲೇ ಹೇಳ್ದಂಗೆ ಕರೆಕ್ಟಾಗಿ ರಾಜಕಾರಣಿಗಳು ಸವಾಸ ಮಾಡಲಿಲ್ಲ ಅಂದರೆ, ಈ ಅವಲ ದಂಧೆ ಮಾಡೋರು ಸವಾಸ ಮಾಡಲಿಲ್ಲ ಅಂದರೆ ಯಾಕೆ ಇನ್ಕಮ್ ಟ್ಯಾಕ್ಸ್ ಅವ್ರು ಬಂದು ಸುಮ್ಮನೆ ತೊಂದರೆ ಕೊಡ್ತಾರೆ ಮೇಡಮ್? ಈಗ ನಿಮ್ಗೆ ಯಾಕೆ ಬಂದು ಸುಮ್ಮನೆ ತೊಂದರೆ ಕೊಡ್ತಾರೆ? ನೀವು ಲೀಗಲ್ ಆಗಿದ್ರೆ, ನಾನು ಇಲ್ಲಿಗಲ್ ಇದ್ರೆ ತಾನೇ ಬಹುಶಃ ಯಾಕೆ ಮಾಡಲಿಲ್ಲ ಅಂತ ಕೊಡ್ತಾ ಇರಬೇಕು ಅಲ್ವಾ? ಇಲ್ಲಿಗಲ್ ಆಗಿ ಯಾಕೆ ನೀವು ಭಾಗಿಯಾಗಲಿಲ್ಲ ಅಂತ ಆ ರೀತಿ ಅಲ್ಲ ಸರ್. ನಮ್ಮ ದೇಶ ಪ್ರಜಾಪ್ರಭುತ್ವ ದೇಶ ಸರ್, ನಮ್ಮಲ್ಲಿ ಕಾನೂನು ಹೇಳ್ತಿದ್ದೀರಾ. ದಾಳಿ ಆಗಿದ್ದು ತಪ್ಪಲ್ಲ ಸರ್, ಪದೇ ಪದೇ ಅವರು ತಾವು ಹೇಳಿದ್ರಿ ಫ್ಯಾಮಿಲಿ ಏನು ಹೇಳ್ತಾ ಇದ್ರಿ ದಿಲೀಪ್ ಅವ್ರಿಗೆ ಅಂತ. ಮೋಹನ್ ದಾಸ್ ಪೈ ಅವರು ಹೇಳಿರೋದು ಬೇರೆ ರೀತಿ ಟೆರರಿಸಮ್, ನೀವು ಹೇಳ್ತಾ ಇರೋದು ಇಲ್ಲಿ ತೋರಿಸ್ತಾ ಇರೋದು ಬೇರೆ ರೀತಿ ಅಂತ ನನಗನಿಸ್ತು ಅಂತ. ಮೇಡಮ್, ಏನೋ ಇವತ್ತು ಬಹುಶಃ ಆಕೆದು ಪ್ರೆಸ್ ಪ್ರೋಗ್ರಾಮ್ ಇರಬೇಕು. ಹೌದು, CJ ರಾವ್ ಅವರ ಫ್ಯಾಮಿಲಿಯವರ ಆರೋಪ ಏನ್ ಗೊತ್ತಾ, ಪದೇ ಪದೇ ಕರೆ ಮಾಡ್ತಾ ಇದ್ರು, ಪದೇ ಪದೇ ಪ್ರತ್ಯೇಕವಾಗಿ ಭೇಟಿ ಆಗೋದಕ್ಕೆ ಅಪ್ರೋಚ್ ಮಾಡ್ತಾ ಇದ್ರು. IT ಅಧಿಕಾರಿಗಳ ಒತ್ತಡ ಬೇರೆ ರೀತಿಯಲ್ಲಿತ್ತು CJ ರಾವ್ ಅವರ ಮೇಲೆ ಅಂತ. ಸೊ ನಿಯಮ ಪ್ರಕಾರ ನೀವು ಹೋಗ್ತಾ ಇದ್ದೀರಿ, ಆ ಪ್ರಕ್ರಿಯೆಗಳನ್ನ ಪೂರ್ಣಗೊಳಿಸ್ತಿದ್ದೀರಿ ಅಂದ್ರೆ ಒಂದು ಬಾರಿ ಎಷ್ಟು ಟ್ಯಾಕ್ಸ್ ವಂಚನೆ ಆಗಿದೆ ಅದನ್ನ ರಿಕವರ್ ಮಾಡ್ಕೊಳ್ಬೇಕು, ಒಂದು ನೋಟಿಸ್ ಕೊಡ್ಬೇಕು, ದಾಖಲೆಗಳನ್ನ ಕಲೆ ಹಾಕಬೇಕು, ಅದನ್ನ ರಿಕವರ್ ಮಾಡ್ಕೊಳ್ಬೇಕು. ಅದನ್ನ ಬಿಟ್ಟು ಯಾಕೆ ಪದೇ ಪದೇ ಹೋಗ್ತಾ ಇದ್ರು, ಪದೇ ಪದೇ ಟಾರ್ಚರ್ ಯಾಕೆ ಆಗ್ತಾ ಇತ್ತು ಅನ್ನುವಂತಹ ವಿಚಾರ ಇಲ್ಲಿ ನಾವು ಪ್ರಶ್ನೆ ಮಾಡಬೇಕಾಗಿರೋದು. ದಿಲೀಪ್ ಸರ್, ನಿಮ್ಮ ಪ್ರಕಾರ ನಿಯಮಗಳ ಪ್ರಕಾರ IT ದಾಳಿ ಆಗಿದೆ ಅಂತ ಅನ್ಸುತ್ತಾ CJ ರಾವ್ ಇರೋ ವಿಚಾರದಲ್ಲಿ? 100% ಮೇಡಮ್. ಈಗ ಒಬ್ಬ ವ್ಯಕ್ತಿ 100 ಕೋಟಿ ಟ್ಯಾಕ್ಸ್ ನ ಉಳಿಸ್ಕೊಂಡಿದ್ದಾನೆ ಅಂತಂದಾಗ ಅದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕಣ್ಮುಚ್ಕೊಂಡು ಕುಳಿತುಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಅವ್ರಿಗೆ ಲುಕ್ಔಟ್ ನೋಟಿಸ್ ಕೊಡ್ತಾರೆ, ನೋಟಿಸ್ ಅನ್ನ ಒಂದು ಬಾರಿ ಕೊಡಲ್ಲ. ಯಾಕೆ ಅನಿಲ್ ಅಂಬಾನಿ ಅವರು, ಅದಾನಿ ಅವರು ಕಾಣಿಸ್ಕೊಳ್ತಾ ಇಲ್ಲ? ಅವ್ರು ನ್ಯಾಯವಾಗಿ ವ್ಯವಹಾರ ಮಾಡ್ತಾ ಇದ್ದಾರೆ. ಒಂದು ನಿಮಿಷ ಸರ್, ಹೇಳ್ತು ಉತ್ತರ ಕೊಡ್ತೀನಿ. ಈ ದೇಶದ ಯಾವುದೇ ಉದ್ಯಮಿ ಆಗಿರ್ಲಿ, ಅವನು ಇಲ್ಲೀಗಲ್ ಆಗಿ ಬಿಸ್ನೆಸ್ ಮಾಡ್ತಿದ್ದಾನೆ ಅಂತಂದ್ರೆ ಇನ್ಕಮ್ ಟ್ಯಾಕ್ಸ್ ನ ನೋಟಿಸ್ ಕೊಡ್ತಾರೆ. ಅನಿಲ್ ಅಂಬಾನಿಗೊಂದಲ್ಲ, ಅಥವಾ ಧೀರುಭಾಯ್ ಅಂಬಾನಿಗೊಂದಲ್ಲ, ಅಥವಾ ಅದಾನಿಗೊಂದಲ್ಲ ಕಾನೂನು ಇಲ್ಲ ಈ ದೇಶದಲ್ಲಿ. ಒಂದೇ ಕಾನೂನು. ಮತ್ತೆ ಇನ್ನೊಂದು, ಇವತ್ತು ಸ್ವತಃ DK ಶಿವಕುಮಾರ್ ಅವ್ರ ಮೇಲೆ ಕೇಸ್ ಕೇಳಿಲ್ವಾ ಮೇಡಮ್? CBI ನಲ್ಲಿ ಕೇಸ್ ಇದೆ, ED ನಲ್ಲಿ ಕೇಸ್ ಇದೆ, IT ನಲ್ಲಿ ಕೇಸ್ ಇದೆ. ಸುಮ್ಮನೆ DK ಶಿವಕುಮಾರ್ ಮೇಲೆ ಕೇಸ್ ಹಾಕಿದ್ರ? ದೆಹಲಿನಲ್ಲಿ ಇವ್ರ ಹಣ ತಗಲಾಕೋತು, ಅವಾಲ ಹಣ, ಆ ವಿಚಾರ ಕೇಸ್ ಹಾಕಿದ್ರು. ಅರೆ DK ಶಿವಕುಮಾರ್ ಮೇಲೆ ಟ್ಯಾಕ್ಸ್ ಟೆರರಿಸಂ ಮಾಡ್ತಿದ್ದಾರೆ, ED ಅಧಿಕಾರಿಗಳು ಹೋಗಿ ಅವ್ರ ಮೇಲೆ ಮುಗಿ ಬಿದ್ದು ಬಿಟ್ಟಿದ್ದಾರೆ ಅಂತ. ವಾಟ್ ಇಸ್ ಟೆರರಿಸಂ ಮೇಡಮ್? ಟೆರರಿಸಂ ಅಂತಂದ್ರೇನು? ಹೋಗಿ ಕೊಲೆ ಮಾಡೋದು, ಮತ್ತೊಂದು ಮಾಡೋದು, ಬಂದೂಕಲ್ಲಿ ಶೂಟ್ ಮಾಡೋದು, ಹಂಗ್ ಮಾಡಿಲ್ಲ. ಹೋಗಿ ನೀವು ಟ್ಯಾಕ್ಸ್ ಕಟ್ಬೇಕಪ್ಪ, ನ್ಯಾಯವಾಗಿ ಟ್ಯಾಕ್ಸ್ ಕಟ್ಟು ಅಂತಂದ್ರೆ ನೀವು ಟೆರರಿಸಂ ಮಾಡ್ತಿದ್ದೀರಾ ಅಂತಂದ್ರೆ ವಾಟ್ ಇಸ್ ದಿಸ್? ಇದು ಮೀನಿಂಗ್ಲೆಸ್ ನನ್ನ ಪ್ರಕಾರ ಹೇಳಿರ್ತಕ್ಕಂಥದ್ದು. ಮತ್ತೊಂದು ಮೇಡಮ್, ಇವತ್ತು ಟ್ಯಾಕ್ಸ್ ಟೆರರಿಸಂ ಮಾಡಿರೋರು ಯಾರು, ಮಾಡ್ತಾರ ಯಾರು? ಇವತ್ತು ಇನ್ಕಮ್ ಟ್ಯಾಕ್ಸ್ ವಿಚಾರ ಬಹಳ ಚರ್ಚೆ ನಡೀತಾ ಇದೆ. CBI ಇದೇ ED IT ದಾಳಿಗಳ ಆಗೋದು ಸ್ವಲ್ಪ ಕಡಿಮೆ ಬಿಜೆಪಿ ನಾಯಕರ ಮನೆಗಳ ಮೇಲೆ. ಒಂದ್ ನಿಮಿಷ ಮೇಡಮ್, ಬಿಜೆಪಿ ಅವರು, ಕಾಂಗ್ರೆಸ್ನವರು, JDS ನವರು ಅಂತ ಇಲ್ಲ ಮೇಡಮ್.
ಇನ್ಕಮ್ ಟ್ಯಾಕ್ಸ್ ನಾನ್ ಕಟ್ಟಲಿಲ್ಲ ಅಂದ್ರೆ ನನಗೂ ನೋಟಿಸ್ ಬರುತ್ತೆ, ನನಗೂ ನೋಟಿಸ್ ಬರುತ್ತೆ. ನಾನು ಟ್ಯಾಕ್ಸ್ ಬಿಜೆಪಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ Please ಮೇಲೆ listen, ಯಾರೆಲ್ಲ madam. ಪ್ರಭಾವಿಗಳ ಮೇಲೆ Please. ಬಿಜೆಪಿಯ ಪ್ರಭಾವಿಗಳ Please ಮೇಲೆ listen. ದಾಳಿ ಆಗಿದೆ Please listen, madam. ಎಷ್ಟು ಜನರನ್ನ Please ಅರೆಸ್ಟ್ ಮಾಡಿದೆ listen. ನೋಡಿ, CBI ಅಂತ ನಂದು ತೋರಿಸ್ಬೇಕು. ಕಂಪನಿ ಇದೆ, ನಾನು GST Okay. ಫೈಲ್ ಮಾಡ್ತೀನಿ, ನಾನು Okay. ಕಾರ್ಪೊರೇಟ್ ಟ್ಯಾಕ್ಸ್ ಕಟ್ತೀನಿ. ಅಕಸ್ಮಾತ್ ನಾನು 3 ತಿಂಗಳು ಕಟ್ಟೋದು ಲೇಟ್ ಆಯ್ತು ಅಂದ್ರೆ ನೀನ್ ಬಿಜೆಪಿ ವಕ್ತಾರ ಇದೆಯಪ್ಪ ನಿನಗೆ ನೋಟಿಸ್ ಕೊಡಲ್ಲ ಅಂತ ಹೇಳಿ ಸುಮ್ಮನೆ ಬಿಡಲ್ಲ, ನನಗೂ ನೋಟಿಸ್ ಇಶ್ಯೂ ಮಾಡ್ತಾರೆ. ತೋರಿಸ್ತೀರಾ? ಬನ್ನಿ ಸರ್, ಚಿಕ್ಕ ಒಂದ್ ನಿಮಿಷ, ಪುಟ್ಟ ಮನೆ ಮೇಲೆ ಆಗಿದೆ, ಒಪ್ಕೊಳ್ತೀವಿ ನಾವು. ಪ್ಲೀಸ್ ಲಿಸನ್. ಈಗ ಟ್ಯಾಕ್ಸ್ ಟೆರರಿಸಂ ಬಗ್ಗೆ ಕಾಂಗ್ರೆಸ್ನವ್ರು ಮಾತಾಡ್ತಿದಾರಲ್ವಾ, ಟ್ಯಾಕ್ಸ್ ಟೆರರಿಸಂ ಬಗ್ಗೆ ಕೇಳೋಣ ಮೇಡಮ್. ಇವತ್ತು ಕಾರ್ಪೊರೇಟ್ ಟ್ಯಾಕ್ಸ್ 2014ರಲ್ಲಿ 33.99% ಇತ್ತು, ಇವತ್ತು 15% ಇದೆ. ಎಲ್ಲಿ ಯಾವ್ದು ಟೆರರಿಸಮ್? ಇನ್ಕಮ್ ಟ್ಯಾಕ್ಸ್ 10 ಲಕ್ಷದವರೆಗೂ 2014ವರೆಗೂ 10 ಲಕ್ಷಕ್ಕೆ 30% ಇತ್ತು ಇನ್ಕಮ್ ಟ್ಯಾಕ್ಸ್, 10 ಲಕ್ಷಕ್ಕೆ 30% ಇತ್ತು. ಇವತ್ತು 12 ಲಕ್ಷದವರೆಗೂ ಎಕ್ಸೆಂಪ್ಷನ್ ಕೊಟ್ಟಿದ್ದಾರೆ. ಯಾವ್ದು ಟೆರರಿಸಮ್? ಇದು ಚರ್ಚೆ ಆಗ್ಬೇಕಾಗಿರೋದು. ಟೆರರಿಸಂ ಆಗ್ತಾ ಇದ್ದು ಇವರು UPA ಅವಧಿನಲ್ಲಿ ಕಳ್ಳರನ್ನ ಕಾಕ್ರನ್ನ ತಿನ್ನಕ್ ಬಿಟ್ಟು ದೇಶ ಬಿಟ್ಟು ಓಡೋದ್ರಲ್ಲ, ಎಲ್ಲರಿಗೂ ಸಾಲ ಕೊಟ್ಟು ದೇಶ ಬಿಡೋದ್ರಲ್ಲ. ದೇಶ ಬಿಟ್ಟು ಓಡೋದ ಮೇಲೂ ಕೂಡ ಅವ್ರನ್ನ ಸರ್ವೈವ್ ಮಾಡ್ತಾ ಮಾಡ್ತಿಲ್ಲ. ಅದಕ್ಕೆ ಉತ್ತರ ಕೊಡ್ತೀನಿ. ವಿಜಯ ಮಲ್ಯಾಗೆ ಸಾಲ ಕೊಟ್ಟರು ಯಾರು? 2004ನೇ ಇಸ್ವಿಲಿ, 2005ನೇ ಇಸ್ವಿಲಿ, 2009ನೇ ಇಸ್ವಿಲಿ ಸಾಲ ಕೊಟ್ಟರು. ಸಾಲ ಕೊಟ್ಟರು. ಅವ್ರು ಸಾಲ ಕೊಟ್ಟರು 6,203 ಕೋಟಿ. ನಾವು ಅವ್ರದ್ದು ಬಡ್ಡಿ ಸಮೇತ 14,000 ಕೋಟಿ ರಿಕವರಿ ಮಾಡಿದೀವಿ. ರಕ್ಷಣೆ ಮಾಡ್ತಿಲ್ಲ, ಕಾಂಗ್ರೆಸ್ ಮಾಡಿದ ರಕ್ಷಣೆ. ನಾವು ರಿಕವರಿ ಮಾಡಿದೀವಿ. ಲೂಟಿ ಮಾಡಕ್ ಬಿಟ್ಟಿದ್ದೀವ್ರು, ಸಾಲ ಕೊಟ್ಟಿದ್ದೀವ್ರು, ಸಾಲ ಕೊಟ್ಟು ದೇಶ ಓಡೋದ್ಮೇಲೆ ರಿಕವರಿ ಮಾಡ್ತಾ ಇರೋರು ನಾವು ಮೇಡಮ್. ಇವತ್ತು ದೇಶ ಬಿಟ್ಟು ಹೋದ್ಮೇಲೆ ವಾಪಸ್ ಕರ್ಕೊಂಡ್ ಬರಕ್ ಆಗದೆ ಅವ್ರನ್ನ ರಕ್ಷಣೆ ಕೊಡ್ತಾರೋರು ಯಾರು? ಅದು ಕರ್ಕೊಂಡ್ ಬರ್ತಕ್ಕಂತ ಅವಶ್ಯಕತೆ ಇಲ್ಲ. ಅವರಲ್ಲೇ ಇರಲಿ ಕಳ್ಳರು ಕಾಕರುಗಳು. ನಟರ ಸರ್, ಈಗ ಪ್ರಶ್ನೆ ಇರೋದು, ಒಂದು ಆರೋಪ ನಿಮ್ಮಿಂದ ಬಂತು, ಯಾರೆಲ್ಲ ಕಾಂಗ್ರೆಸ್ ಕ್ಯಾಂಡಿಡೇಟ್ ಗಳಿಗೆ ಫಂಡಿಂಗ್ ಮಾಡ್ತಾ ಇದ್ರು CJ ರಾಯ್ ಅವರು, ಅದಕ್ಕೆ ಸೆಂಟ್ರಲ್ ಗವರ್ಮೆಂಟ್ ಅವರು ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡು IT ದಾಳಿ ಆಯ್ತು ಅಂತ. ನಿಜಾನ ಅದು?